ನಮಸ್ಕಾರ, ನಾನು ಧನ್ಯ. ನೀವು ನೋಡ್ತಾ ಇದ್ದೀರಾ ಧನ್ಯಾಸ್ಟಿಕ್. ರಜೆ ಬಂತೆಂದರೆ ನಾವು ಅಜ್ಜಿ ತಾತನ ಊರಾದ ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ತೋಟದ ಮನೆಯಲ್ಲಿ ಸಮಯ ಕಳೆಯುವುದು ಸಾಮಾನ್ಯ. ಮನೆಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಪ್ರವಾಸಿ ತಾಣವೇ ಗೊರೂರು. ಗೊರೂರು ಎಂದಾಕ್ಷಣ ನೆನಪಾಗುವುದೆಂದರೆ ಶಾಲಾ ದಿನಗಳಲ್ಲಿ ಓದಿದ ಶ್ರೀ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಗದ್ಯ ಪ್ರಬಂಧಗಳು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತಮ್ಮ ಪ್ರಬಂಧ ಲೇಖನಗಳಿಂದ ಕನ್ನಡ ಸಾಹಿತ್ಯದಲ್ಲಿ ಛಾಪು ಮೂಡಿಸಿದರು. ಗೊರೂರು ಗ್ರಾಮ, ಹೇಮಾವತಿ ನದಿ ಈ ಎರಡು ಗೊರೂರು ಸಾಹಿತ್ಯದಿಂದ ಅಮರವಾಗುವುದಕ್ಕೆ ನಮ್ಮ ಊರಿನ ರಸಿಕರು, ಅಮೆರಿಕದಲ್ಲಿ ಗೊರೂರು, ಹೇಮಾವತಿ ಇತ್ಯಾದಿ ಹೆಸರಾಂತ ಕೃತಿಗಳು ಸಾಕ್ಷಿಯಾಗಿವೆ. ಅವರ ಪ್ರಸಿದ್ಧ 12 ಪುಟಗಳ ಕತೆ ಭೂತಯ್ಯನ ಮಗ ಅಯ್ಯು ಡಾ. ವಿಷ್ಣುವರ್ಧನ್, ಲೋಕೇಶ್, ದಿನೇಶ್, ಲೋಕನಾಥ್ ಹಾಗೂ ಇತರೆ ಮೇರು ನಟರ ತಾರಾಗಣದಲ್ಲಿ ಕನ್ನಡ ಚಲನಚಿತ್ರವಾಗಿ ಹೊರಬಂದು ನಾವೆಲ್ಲರೂ ನೋಡಿ ಆನಂದಿಸಿದ್ದೇವೆ. ಸಾಹಿತ್ಯ ಅಲ್ಲದೆ ಸ್ವಾತಂತ್ರ್ಯ ಹೋರಾಟ ಹಾಗೂ ಕನ್ನಡ ನಾಡಿನ ಏಕೀಕರಣಕ್ಕೆ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದರು. ನನ್ನ ತಾತನವರು ಬೆಂಗಳೂರಲ್ಲಿ ಪೊಲೀಸ್ ಸೇವೆಗೆ ಸೇರುವ ಮುನ್ನ ಗೊರೂರು ಅಂಚೆ ಕಚೇರಿಯಲ್ಲಿ ಪೋಸ್ಟ್ಮನ್ ಆಗಿ ಕೆಲಸ ಮಾಡುವಾಗ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರೊಂದಿಗೆ ಪರಿಚಯವಿತ್ತು. ಪೊಲೀಸ್ ಕೆಲಸ ಸೇರಲು ಹೊರಟಾಗ ಪ್ರೀತಿಯಿಂದ ಒಂದು ನಡತೆ ಪ್ರಮಾಣ ಪತ್ರವನ್ನು ತಮ್ಮ ಲೆಟರ್ ಹೆಡ್ನಲ್ಲಿ ಬರೆದು ಹಸ್ತಾಕ್ಷರ ಮಾಡಿ ಅವರು ಬರೆದ 2 ಪುಸ್ತಕಗಳನ್ನು ಕೊಟ್ಟಿದ್ದರು. ಗೊರೂರಿನಲ್ಲಿ ಇರುವ ಅವರ ಮನೆ ಹೀಗಿದೆ ನೋಡಿ. ಗೊರೂರಿನ ಮತ್ತೊಂದು ಪ್ರವಾಸಿ ತಾಣವೆಂದರೆ ಇಲ್ಲಿನ ಹೇಮಾವತಿ ಜಲಾಶಯ. ಹೇಮಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗದ ಬಳಿ ಉದ್ಭವವಾಗಿ ಹಾಸನ ಜಿಲ್ಲೆಯ ಮೂಲಕ ಹರಿದು ಯಗಚಿ ಉಪನದಿಗೆ ಸೇರಿ ಕೃಷ್ಣರಾಜಸಾಗರ ಕಾವೇರಿ ನದಿಗೆ ಸೇರುತ್ತದೆ. ಬನ್ನಿ ಗೊರೂರಿನ ಶ್ರೀ ಯೋಗನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗೋಣ. ಹೇಮಾವತಿ ಹೊಳೆಯ ಎಡದಂಡೆಯಲ್ಲಿರುವ ಶ್ರೀ ಯೋಗನರಸಿಂಹಸ್ವಾಮಿ ದೇವಾಲಯ ಮನೋಹರವಾಗಿದೆ. ಪ್ರಶಾಂತವಾಗಿ ಹರಿಯುವ ಹೇಮಾವತಿಯನ್ನು ಕಣ್ತುಂಬಿಕೊಂಡು ದೇಗುಲ ಬಳಿ ಬಂದರೆ ಮೊದಲು ಮಂಟಪ ಹಾಗೂ ರಾಜಗೋಪುರ ಮನಸೆಳೆಯುತ್ತದೆ. ದೇವಾಲಯದ ಒಳಗೆ ಎತ್ತರವಾದ ತುಳಸಿ ವೃಂದಾವನವಿದೆ. ಮೇಲಿನ ಗೋಪುರದಲ್ಲಿ ದಶಾವತಾರದ ಗಾರೆಯ ಸುಂದರ ಶಿಲ್ಪಗಳನ್ನು ಕಾಣಬಹುದು. ನೋಡಿ, ದಶಾವತಾರ ಇರುವ ಮತ್ಸ್ಯ, ಕೂರ್ಮಾವತಾರ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬಲರಾಮ, ಕಲ್ಕಿ ಅವತಾರಗಳನ್ನು ಗಾರೆಯಲ್ಲಿ ನಿರ್ಮಿಸಿದ್ದಾರೆ. ಮಧ್ಯದಲ್ಲಿ ಹಿರಣ್ಯಕಶಿಪುವಿನ ಕರುಳು ಬಗೆದು ಮಾಲೆ ಹಾಕಿಕೊಳ್ಳುತ್ತಿರುವ ಉಗ್ರ ನರಸಿಂಹಸ್ವಾಮಿಯ ಮೂರುತಿಯೂ ಇದೆ. ಈ ಸ್ಥಳದ ವಿಶೇಷತೆ ಏನೆಂದರೆ ತ್ರಿನೇತ್ರನಾದ ಭಗವಂತ ಪಶ್ಚಿಮಕ್ಕೆ ಮುಖ ಮಾಡಿರುವುದು. ಗರ್ಭಗುಡಿಯಲ್ಲಿ 1.5 ಅಡಿಯಷ್ಟು ಎತ್ತರದ ಸುಂದರ ಶಿಲ್ಪಕಲಾ ಪೀಠದ ಮೇಲೆ ಹೊಯ್ಸಳರ ಕಾಲದ ಮನೋಹರವಾದ 6 ಅಡಿ ಎತ್ತರದ ಯೋಗನರಸಿಂಹಸ್ವಾಮಿಯ ಸುಂದರ ವಿಗ್ರಹ ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗುಡಿಯ ಹೊರಗೆ ದ್ವಾರಪಾಲಕರಾದ ಜಯ ವಿಜಯರ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಪ್ರಕೃತಿ ಸೌಂದರ್ಯದ ಮಲೆನಾಡಿನ ಸೆರಗಲ್ಲೇ ಮುಂದುವರೆದಿರುವ ಹಾಸನ ಜಿಲ್ಲೆಯ ಗೊರೂರು ಸಾಹಿತ್ಯ ಹಾಗೂ ಪವಿತ್ರ ಪುಣ್ಯಕ್ಷೇತ್ರಗಳ ತವರೂ ಹೌದು.
ಹಾಸನದಿಂದ 23 ಕಿಲೋಮೀಟರ್ ಹಾಗೂ ಅರ್ಕಲ್ಗೂಡಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವ ಗೊರೂರಿಗೆ ಒಮ್ಮೆ ಭೇಟಿ ಕೊಡಿ. ನನ್ನ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.